ನಮಸ್ಕಾರ ವೀಕ್ಷಕರೇ, ನಾನು ನಂದೀಶ್. ಕನ್ನಡ ಅಕೌಂಟೆಂಟ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ಟ್ಯಾಲಿ ಪ್ರೈಮ್ನಲ್ಲಿ GST ಅನ್ನು ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಅದನ್ನು ಹೇಗೆ GST ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದು ಅಂತ. ಸೊ ಬನ್ನಿ, GST ಅನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಆಲ್ರೆಡಿ ಟ್ಯಾಲಿ ಡಾಟಾನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಗೇಟ್ ವೇ ಆಫ್ ಟ್ಯಾಲಿಲಿ ನಾವು ಮೊದಲು ಡಿಸ್ಪ್ಲೇ ಮೋರ್ ರಿಪೋರ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಅದರಲ್ಲಿ ಸ್ಟ್ಯಾಟ್ಯುಟರಿ ರಿಪೋರ್ಟ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಅದರಲ್ಲಿ GST ರಿಪೋರ್ಟ್ನ ಸೆಲೆಕ್ಟ್ ಮಾಡ್ತೀನಿ. ನಂತರ GSTR 1 ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ನಮಗೆ GSTR 1 ವಿಂಡೋ ಬಂತು. ಈ ವಿಂಡೋದಲ್ಲಿ ನಾನು F2 ಬಟನ್ ಸೆಲೆಕ್ಟ್ ಮಾಡಿ ಪೀರಿಯಡ್ನ ಚೇಂಜ್ ಮಾಡ್ಕೊತೀನಿ. ನಂತರ ಒಂದೊಂದು ಐಟಮ್ನು ಕೂಡ ಚೆಕ್ ಮಾಡ್ಕೊಂಡು ಬರ್ತೀನಿ. ಮೊದಲಿಗೆ ಇಲ್ಲಿರೋ ಆಪ್ಷನ್ ಇನ್ಕ್ಲೂಡೆಡ್ ಇನ್ ರಿಟರ್ನ್. ಇಲ್ಲಿ ನಮಗೆ ಟೋಟಲ್ 80 ವೋಚರ್ಸ್ ಇನ್ಕ್ಲೂಡ್ ಆಗಿದೆ. ನಂತರ ಇನ್ಕ್ಲೂಡೆಡ್ ಇನ್ HSN/SC ಸಮ್ಮರಿ ಅಂತ ಇದೆ, ಇದರಲ್ಲೂ ಕೂಡ 80 ವೋಚರ್ಸ್ ಇನ್ಕ್ಲೂಡ್ ಆಗಿದೆ. ನಂತರ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಇನ್ HSN ಅಂತ ಇದೆ, ಇದರಲ್ಲಿ 0 ಎರರ್ ಇದೆ. ಸೊ 0 ಎರರ್ ಇರೋದ್ರಿಂದ ನಾವು ಇದನ್ನು ಇಗ್ನೋರ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಏನಾದರೂ ಎರರ್ ಇದೆ ಅಂದರೆ ಅದನ್ನು ನೀವು ಕರೆಕ್ಟ್ ಮಾಡಬೇಕು. ನಂತರ ಬರೋ ಆಪ್ಷನ್ನ ನಾವು ಇಗ್ನೋರ್ ಮಾಡೋಣ. ನೆಕ್ಸ್ಟ್ ಆಪ್ಷನ್ನು ಅನ್ಸರ್ಟೈನ್ ಟ್ರಾನ್ಸಾಕ್ಷನ್. ಇಲ್ಲಿ ಅನ್ಸರ್ಟೈನ್ ಟ್ರಾನ್ಸಾಕ್ಷನ್ 0 ಇದೆ, ಸೊ ಇದನ್ನು ಇಗ್ನೋರ್ ಮಾಡಿ. ಅಕಸ್ಮಾತ್ ಇಲ್ಲೇನಾದರೂ ಎರರ್ ಇದೆ ಅಂದರೆ ಅದನ್ನು ನಾವು ಕರೆಕ್ಟ್ ಮಾಡಬೇಕು. ಸೊ ಇದಾದಮೇಲೆ ನಾವು B2B ಇನ್ವಾಯ್ಸಸ್ ಆಪ್ಷನ್ಗೆ ಬರ್ತೀವಿ. ಇಲ್ಲಿ ಟೋಟಲ್ ವೋಚರ್ ಕೌಂಟ್ ಬಂದ್ಬಿಟ್ಟು 79 ಇದೆ. ಮತ್ತು ನೆಕ್ಸ್ಟು ಟ್ಯಾಕ್ಸೇಬಲ್ ಅಮೌಂಟ್ ಇದೆ, ಇದರಲ್ಲಿ 7,06,780 ಇದೆ. ಇದನ್ನು ನಾವು ಹೇಗೆ ಕ್ರಾಸ್ ಚೆಕ್ ಮಾಡೋದು ಅಂದರೆ, ನಾನು ಇದನ್ನು ಕ್ರಾಸ್ ಚೆಕ್ ಮಾಡಲಿಕ್ಕೆ ಇದೇ ಕಂಪನಿಯ ಇನ್ನೊಂದು ಟ್ಯಾಲಿ ಡಾಟಾನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಸೆಲೆಕ್ಟ್ ಮಾಡಿ, ನಂತರ F2 ಬಟನ್ನ ಸೆಲೆಕ್ಟ್ ಮಾಡಿ ಪೀರಿಯಡ್ನ ಚೇಂಜ್ ಮಾಡ್ಕೋಬೇಕು. ನಂತರ ಸೇಲ್ಸ್ ಅಕೌಂಟ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಅದರಲ್ಲಿ GST ಸೇಲ್ಸ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ಗ್ರೂಪು. ನಂತರ ನಾನು F12 ಬಟನ್ ಸೆಲೆಕ್ಟ್ ಮಾಡಿ, ಅದರಲ್ಲಿ ಶೋ ಓಪನಿಂಗ್ ಬ್ಯಾಲೆನ್ಸ್ ಎಸ್ ಕೊಡ್ತೀನಿ, ಶೋ ಟ್ರಾನ್ಸಾಕ್ಷನ್ ಎಸ್ ಕೊಡ್ತೀನಿ, ನಂತರ ಶೋ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಸ್ ಕೊಡ್ತೀನಿ. ನಂತರ ನಾನು Ctrl A ಬಟನ್ ಸೆಲೆಕ್ಟ್ ಮಾಡಿ ಇದನ್ನು ವಿಂಡೋನ ಆಕ್ಸೆಪ್ಟ್ ಮಾಡ್ತೀನಿ. ನಂತರ ನಾನು ಕ್ರೆಡಿಟ್ ಬ್ಯಾಲೆನ್ಸ್ ಏನಿದೆ ಅದನ್ನು ಫಸ್ಟ್ ಚೆಕ್ ಮಾಡ್ಕೊಡಿ. ಇದು ಸೇಲ್ಸ್ ಟೋಟಲ್ ಸೇಲ್ಸು, ಇದನ್ನು ನಾನು ಚೆಕ್ ಮಾಡ್ಕೊಡ್ತೀನಿ. ಇಲ್ಲಿ ನಮಗೆ 706,780 ಇದೆ. ಮತ್ತು GST ಎಷ್ಟಿದೆ ನೋಡೋಣ. ಇಲ್ಲೂ ಅಷ್ಟೇ 706,780 ಇದೆ. ಸೊ ಇಲ್ಲಿ ಸೇಲ್ಸ್ ಫಿಗರ್ ಟ್ಯಾಲಿ ಆಯಿತು. ನಂತರ ನಾವು ಕ್ರೆಡಿಟ್ ಆ್ಯಂಡ್ ಡೆಬಿಟ್ ನೋಟ್ ಲೈನ್ ಐಟಮ್ಗೆ ಬರೋಣ. ಇಲ್ಲಿ ನಮಗೆ -4,000 ಇದೆ. ಇದನ್ನು ಕೂಡ P&L ಜೊತೆಗೆ ಕಂಪೇರ್ ಮಾಡೋಣ. ಸೊ ಇಲ್ಲೂ ಕೂಡ 4,000 ಇದೆ ಮತ್ತು ಟೋಟಲ್ 4,000 ಇದೆ. ಸೊ ನೆಟ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನಮಗೆ 702,780 ಇದೆ. ಇಲ್ಲೂ ಕೂಡ 702,780 ಇದೆ. ಸೊ ಈಗ ನಾವು GSTR 1 ಟ್ಯಾಕ್ಸೇಬಲ್ ಅಮೌಂಟು ಮತ್ತು P&L ಅಲ್ಲಿರೋ ಅಮೌಂಟು ಮ್ಯಾಚ್ ಆಗ್ತದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ವಿ. ನಂತರ ನಾವು ಟ್ಯಾಕ್ಸ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಮತ್ತು ಇನ್ನೊಂದು ಟ್ಯಾಲಿ ಡಾಟಾಗೆ ಬರ್ತೀನಿ. ಇಲ್ಲಿ ನಾನು ಗೇಟ್ ವೇ ಆಫ್ ಟ್ಯಾಲಿಗೆ ಬರ್ತೀನಿ. ಇಲ್ಲಿ ನಾನು ಬ್ಯಾಲೆನ್ಸ್ ಶೀಟ್ ಐಟಮ್ ಸೆಲೆಕ್ಟ್ ಮಾಡಿ, ಅದರಲ್ಲಿ ಕರೆಂಟ್ ಲಯಬಿಲಿಟೀಸು, ಇದರಲ್ಲಿ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ಸು, ನಂತರ GST ಪೇಯಬಲ್ಲು. ಆ್ಯಕ್ಚುಲಿ ಇದು ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂಥ ಗ್ರೂಪು. ಇದರಲ್ಲಿ ನಾನು GST ಬುಕ್ ಲೆಡ್ಜರ್ನ ಸೆಲೆಕ್ಟ್ ಮಾಡಿ, ಅದರಲ್ಲಿ ಔಟ್ಪುಟ್ GST ಸೆಲೆಕ್ಟ್ ಮಾಡ್ತೀನಿ. ಈ ವಿಂಡೋದಲ್ಲಿ ನಾನು F2 ಬಟನ್ ಪ್ರೆಸ್ ಮಾಡಿ ನಂತರ ಪೀರಿಯಡ್ನ ಚೇಂಜ್ ಮಾಡ್ಕೋತೀನಿ. ನಂತರ F12 ಬಟನ್ ಸೆಲೆಕ್ಟ್ ಮಾಡಿ ಶೋ ಓಪನಿಂಗ್ ಬ್ಯಾಲೆನ್ಸ್ ಎಸ್ ಕೊಡ್ತೀನಿ, ಶೋ ಟ್ರಾನ್ಸಾಕ್ಷನ್ ಎಸ್ ಕೊಡ್ತೀನಿ, ಶೋ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಸ್ ಕೊಡ್ತೀನಿ. ನಂತರ Ctrl 8 ಬಟನ್ ಪ್ರೆಸ್ ಮಾಡಿ ಅಕ್ಸೆಪ್ಟ್ ಮಾಡ್ತೀನಿ. ಇಲ್ಲಿ ಔಟ್ಪುಟ್ GST ಬಂದ್ಬಿಟ್ಟು 31,882 ಇದೆ. ಆ್ಯಕ್ಚುಲಿ ಕ್ರೆಡಿಟ್ ಸೈಡ್ದು ಫಸ್ಟ್ ಚೆಕ್ ಮಾಡ್ಕೋತಾ ಇದ್ದೀನಿ ನಾನು. ಇದು ಸೇಲ್ಸ್ ರಿಲೇಟೆಡ್ಡು. ಇಲ್ಲೂ ಕೂಡ 31,882.26 ಇದೆ. ನಂತರ IGST ಚೆಕ್ ಮಾಡೋಣ. ಇಲ್ಲಿ 6,520.84 ಇದೆ. ಇಲ್ಲೂ ಕೂಡ 6,520.84 ಇದೆ. ನಂತರ SGST ಚೆಕ್ ಮಾಡೋಣ. ಇಲ್ಲಿ 31,882.26 ಇದೆ. ಇಲ್ಲೂ ಕೂಡ 31,882.26 ಇದೆ. ನಂತರ ಕ್ರೆಡಿಟ್ ನೋಟ್ಸ್ಗೆ ಬರೋಣ. ಇಲ್ಲಿ ನಮಗೆ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಬಂದ್ಬಿಟ್ಟು -200 ಇದೆ.
ಇಲ್ಲಿ ನಮಗೆ ಡೆಬಿಟಲ್ಲಿ 200 ಇದೆ. ಸೊ ಈಗ ಆ್ಯಕ್ಚುಲಿ ಎಲ್ಲ ಮ್ಯಾಚ್ ಆಯಿತು. ನಂತರ ಫೈನಲ್ ಆಗಿ ಟೋಟಲ್ ಬ್ಯಾಲೆನ್ಸ್ ಎಷ್ಟು ಅಂತ ನೋಡ್ಕೊಂಬರೋಣ. ಇಲ್ಲಿರೋ ಬ್ಯಾಲೆನ್ಸು 70,085.36 ಇದೆ. ಇಲ್ಲೂ ಕೂಡ 70,085.36 ಬ್ಯಾಲೆನ್ಸ್ ಇದೆ. ಸೊ ಈಗ ಆ್ಯಕ್ಚುಲಿ ಸೇಲ್ಸ್ ಮತ್ತು ಟ್ಯಾಕ್ಸ್ ಬ್ಯಾಲೆನ್ಸ್ನ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ನಂತರ ನಾವು HSN ಸಮ್ಮರಿಗೆ ಹೋಗೋಣ. ಇಲ್ಲಿ ಏನಾದರೂ ಎರರ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಇಲ್ಲಿ ಆ್ಯಕ್ಚುಲಿ ಎರರ್ ಬಂದ್ಬಿಟ್ಟು 0 ಇದೆ. ನಂತರ ನಾವು HSN ಸಮ್ಮರಲ್ಲಿರುವಂಥ ಟೋಟಲ್ ಸೇಲ್ಸ್ ಫಿಗರ್ನ GST ರೋನ್ ಫಿಗರ್ ಜೊತೆ ಕಂಪೇರ್ ಮಾಡೋಣ. ಇಲ್ಲಿ ನಮಗೆ 772,865.36 ಇದೆ. ಇಲ್ಲಿ ನಮಗೆ 772,869 ಇದೆ. ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಇದು ರೌಂಡಿಂಗ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಇದನ್ನು ನಾವು ಇಗ್ನೋರ್ ಮಾಡಬೇಕು. ನಂತರ ನಾವು ಟ್ಯಾಕ್ಸೇಬಲ್ ಅಮೌಂಟ್ನ ಚೆಕ್ ಮಾಡೋಣ. ಇಲ್ಲಿ 702,780 ಇದೆ. ಇಲ್ಲೂ ಕೂಡ ನಮಗೆ 702,780 ಇದೆ. ನೆಕ್ಸ್ಟ್ ನಾವು IGSTನ ಚೆಕ್ ಮಾಡೋಣ. ಇಲ್ಲಿ ನಮಗೆ 6320.84 ಇದೆ. ಇಲ್ಲೂ ಕೂಡ 6320.84 ಇದೆ. ಮತ್ತು CGST ಮತ್ತು SGST ಇಲ್ಲಿ ನಮಗೆ 31,882.26 ಇದೆ. ಇಲ್ಲೂ ಕೂಡ 31,882.26 ಇದೆ. ಈಗ ನಾವು GSTರ 1 ವ್ಯಾಲ್ಯೂಸ್ ಮತ್ತು HSN ಸಮ್ಮರಿ ವ್ಯಾಲ್ಯೂಸ್ನ ಚೆಕ್ ಮಾಡ್ಕೊಂಡ್ವಿ. ಈಗ ನಾವು ಡಾಕ್ಯುಮೆಂಟ್ ಸಮ್ಮರಿಗೆ ಬರೋಣ. ಇಲ್ಲಿ ಟೋಟಲ್ ಸೇಲ್ಸ್ ಇನ್ವಾಯ್ಸಸ್ ಬಂದ್ಬಿಟ್ಟು 79 ಇದೆ. ಸೊ GSTR 1ಅಲ್ಲೂ ಕೂಡ 79 ಇದೆ. ನಂತರ ಇಲ್ಲಿ ಕ್ರೆಡಿಟ್ ನೋಟ್ 1 ಇದೆ ಮತ್ತು ಡಾಕ್ಯುಮೆಂಟ್ ಸಮ್ಮರಿಯಲ್ಲೂ 1 ಇದೆ. ಸೊ ಇದನ್ನು ಕೂಡ ಕ್ರಾಸ್ ಚೆಕ್ ಮಾಡಿದ ಹಾಗೆ ಆಯಿತು. ನಂತರದ ಆಪ್ಷನ್ ಬಂದ್ಬಿಟ್ಟು ಅಡ್ವಾನ್ಸ್ ರಿಸೀಟ್ಸ್. ಇಲ್ಲಿ ಅಮೌಂಟ್ ಅನ್ಅಡ್ಜಸ್ಟೆಡ್ ಅಗೇನ್ಸ್ಟ್ ಸಪ್ಲೈಸ್ ಆ್ಯಕ್ಚುಲಿ 0 ಇದೆ. ನಂತರ ಸೇಲ್ಸ್ ಅಗೇನ್ಸ್ಟ್ ಅಡ್ವಾನ್ಸ್ ಫ್ರಮ್ ಪ್ರೀವಿಯಸ್ ಪೀರಿಯಡ್ ಅದು ಕೂಡ 0 ಇದೆ. ಈಗ ನಾವು ಇಲ್ಲಿರೋ ಫಿಗರ್ಸ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀವಿ. ನಂತರ ನಾವು JV ಎಂಟ್ರೀಸ್ನ ಪಾಸ್ ಮಾಡಬೇಕು. 3 JV ಎಂಟ್ರಿನ ನಾವು ಪಾಸ್ ಮಾಡಬೇಕು. ಬನ್ನಿ 3 JV ಎಂಟ್ರಿನೂ ಕೂಡ ಪಾಸ್ ಮಾಡೋಣ. ನಾನು ಗೇಟ್ವೇ ಆಫ್ ಟ್ಯಾಲಿಗೆ ಬರ್ತೀನಿ. ಇಲ್ಲಿ ವೋಚರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಆ್ಯಕ್ಚುಲಿ ಡಿಫಾಲ್ಟಾಗಿ JVನೇ ಸೆಲೆಕ್ಟ್ ಆಗಿದೆ. ನಾನು ಡೇಟ್ನ ಸೆಲೆಕ್ಟ್ ಮಾಡ್ತೀನಿ. F2 ಬಟನ್ನ ಪ್ರೆಸ್ ಮಾಡಿ ಇಲ್ಲಿ ಡೇಟ್ನ ಟೈಪ್ ಮಾಡ್ತೀನಿ. ಇಲ್ಲಿ ನಾನು ಔಟ್ಪುಟ್ IGSTನ IGST ಪೇಯಬಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. IGST ಪೇಯಬಲ್ ಬಂದುಬಿಟ್ಟು ನಾನು ಕ್ರಿಯೇಟ್ ಮಾಡಿರುವಂಥ ಅಕೌಂಟು. ಮೊದಲಿಗೆ ನಾವು ಔಟ್ಪುಟ್ IGSTನ ಡೆಬಿಟ್ ಮಾಡಬೇಕು. 6320.84 ಕ್ರೆಡಿಟ್ನ IGST ಪೇಯಬಲ್ ಅಕೌಂಟ್ಗೆ ಮಾಡಬೇಕು. ಇಲ್ಲಿ ನಾನು ರೌಂಡ್ ಆಫ್ ಮಾಡ್ತೀನಿ 621ಗೆ ಮತ್ತು ಬ್ಯಾಲೆನ್ಸ್ನ ರೌಂಡ್ ಮಾಡ್ತೀನಿ. ನಂತರ ನಾನು CGST ಪೇಯಬಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇಲ್ಲಿ ಔಟ್ಪುಟ್ CGST ಅಕೌಂಟ್ನ ಸೆಲೆಕ್ಟ್ ಮಾಡ್ತೀನಿ. 31,882.26 ಅಮೌಂಟ್ನ ಟೈಪ್ ಮಾಡಿ ಇಲ್ಲಿ ನಾನು CGST ಪೇಯಬಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ CGST ಪೇಯಬಲ್ ಅಕೌಂಟ್ ಕೂಡ ನಾನು ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಇದನ್ನು ನಾನು ನಿಯರೆಸ್ಟ್ ಪಿಗೆ ರೌಂಡ್ ಆಫ್ ಮಾಡ್ತೀನಿ. ಬ್ಯಾಲೆನ್ಸ್ನ P&Lಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನಂತರ ನಾನು ಔಟ್ಪುಟ್ SGSTಯನ್ನು SGST ಪೇಯಬಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಔಟ್ಪುಟ್ SGST 31,882.26 ನಂತರ SGST ಪೇಯಬಲ್ ಇದನ್ನು ನಿಯರೆಸ್ಟ್ ರುಪೀಸ್ಗೆ ರೌಂಡ್ ಆಫ್ ಮಾಡ್ತೀನಿ. ನಾನು ರೌಂಡಿಂಗ್ ಆಫ್. ಸೊ ನಾನು ಹೇಳಿದ 3 JV ಎಂಟ್ರಿನ ಈಗ ಪಾಸ್ ಮಾಡಿ ಆಯಿತು. ನಾನು JVs ಪಾಸ್ ಆದಮೇಲೆ ಮತ್ತೆ ಗೇಟ್ವೇ ಆಫ್ ಟ್ಯಾಲಿಗೆ ಬಂದು ಬ್ಯಾಲೆನ್ಸ್ ಶೀಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ನಂತರ ಕರೆಂಟ್ ಲಯಬಿಲಿಟಿಯಲ್ಲಿ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು GST ಪೇಯಬಲ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ನಾನು GST ಬುಕ್ ಲೆಡ್ಜರ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಔಟ್ಪುಟ್ GST ಇಲ್ಲಿ ನಿಲ್ ಆಗಿದೆ. ಇಲ್ಲಿ ಏಕಪ್ಪ ನಿಲ್ ಆಗಿದೆ ಅಂದರೆ ಜಸ್ಟ್ ನಾವು GST ಪೇಯಬಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಸೊ GST ಪೇಯಬಲ್ ಅಕೌಂಟ್ನ ನಾವು ಚೆಕ್ ಮಾಡೋಣ ಬನ್ನಿ. ಇಲ್ಲಿ GST ಪೋರ್ಟಲ್ ಲೆಡ್ಜರ್ಸಲ್ಲಿ GST ಲ್ಯಾಬ್ರರಿ ಲೆಡ್ಜರ್ ಸೆಲೆಕ್ಟ್ ಮಾಡಿದಾಗ ನಿಮಗೆ
ಈಗ ಏನು ಟ್ರಾನ್ಸ್ಫರ್ ಮಾಡಿದ್ವಿ ಅಮೌಂಟು ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈಗ ನಾವು ಟ್ಯಾಲಿಯಲ್ಲಿ ಮಾಡುವಂಥ ಕೆಲಸ ಮುಗಿಯಿತು. ಫೈನಲ್ ಆಗಿ ನಾವು ರಿಟರ್ನ್ ಫೈಲ್ ಮಾಡಬೇಕು. ರಿಟರ್ನ್ ಫೈಲ್ ಮಾಡಲಿಕ್ಕೆ ನಾವು ಮೊದಲು JSON ಫೈಲ್ನ ಜನರೇಟ್ ಮಾಡ್ಕೋಬೇಕು. JSON ಫೈಲ್ನ ಜನರೇಟ್ ಮಾಡಲಿಕ್ಕೆ ನಾವು GSTR1 ವಿಂಡೋ ಅಲ್ಲಿ Alt-E ಸೆಲೆಕ್ಟ್ ಮಾಡಬೇಕು. Alt-E ಸೆಲೆಕ್ಟ್ ಮಾಡಿ ಆದಮೇಲೆ ನಾವು ಈ ರಿಟರ್ನ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಫೈಲ್ ಫಾರ್ಮೆಟಲ್ಲಿ JSON ಫೈಲ್ನ ಸೆಲೆಕ್ಟ್ ಮಾಡಿ ನಮಗೆ ಬೇಕಾಗಿರುವಂಥ ಫೋಲ್ಡರ್ ಪಾತ್ನ ಸೆಲೆಕ್ಟ್ ಮಾಡಬೇಕು. ನಂತರ ಸೆಂಡ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಈಗ ನಮಗೆ JSON ಫೈಲು ಜನರೇಟ್ ಆಯಿತು. ನಂತರ ನಾವು GST ಪೋರ್ಟಲ್ಗೆ ವಿಸಿಟ್ ಮಾಡಬೇಕು. ಇಲ್ಲಿರೋ GSTR1 ವಿಂಡೋದಲ್ಲಿ Alt-E ಪ್ರೆಸ್ ಮಾಡಿದ್ರೆ GST ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದ ಕೂಡಲೇ ನಮಗೆ ಡ್ಯಾಶ್ ಬೋರ್ಡ್ ಬರುತ್ತೆ. ಈ ಡ್ಯಾಶ್ ಬೋರ್ಡಲ್ಲಿ ನಾವು ರಿಟರ್ನ್ ಡ್ಯಾಶ್ ಬೋರ್ಡ್ನ ಸೆಲೆಕ್ಟ್ ಮಾಡಬೇಕು. ರಿಟರ್ನ್ ಡ್ಯಾಶ್ ಬೋರ್ಡಲ್ಲಿ ನಾವು ಮೊದಲಿಗೆ ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡಬೇಕು. ನಂತರ ಯಾವ ಕ್ವಾರ್ಟರ್ಗೆ ರಿಟರ್ನ್ ಫೈಲ್ ಮಾಡ್ತಿದ್ದೀವಿ ಸೆಲೆಕ್ಟ್ ಮಾಡಬೇಕು. ನಂತರ ಯಾವ ಪೀರಿಯಡ್ಗೆ ನಾವು ರಿಟರ್ನ್ ಫೈಲ್ ಮಾಡ್ತಿದ್ದೀವಿ ಅಂತ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಸರ್ಚ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡಬೇಕು. ಇಲ್ಲಿ ನಾವು GSTR1 ಆಪ್ಷನ್ನಲ್ಲಿರೋ ಪ್ರಿಪೇರ್ ಆಫ್ಲೈನ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಚೂಸ್ ಫೈಲ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಯಾವ ಫೈಲ್ನ ಅಪ್ಲೋಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗ ನಾವು JSON ಫೈಲ್ನ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಮಾಡಿದ್ದೀವಿ. 15 ಮಿನಿಟ್ಸ್ ಆದಮೇಲೆ ನಾವು ಮತ್ತೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಫೈಲ್ ಅಪ್ಲೋಡ್ ಸ್ಟೇಟಸ್ನ ಚೆಕ್ ಮಾಡಬೇಕು. ನಾನು ರಿಟರ್ನ್ ಅಪ್ಲೋಡ್ ಆದ 5 ಮಿನಿಟ್ಸ್ ನಂತರ ಚೆಕ್ ಮಾಡಿದಾಗ ಸ್ಟೇಟಸ್ ಬಂದ್ಬಿಟ್ಟು ಪ್ರೊಸೆಸ್ಡ್ ಇತ್ತು. ಮತ್ತು ನಂತರ ನಾನು ಬ್ಯಾಕ್ ಟು ಫೈಲ್ ರಿಟರ್ನ್ ಆಪ್ಷನ್ನ ಕ್ಲಿಕ್ ಮಾಡಿ ಈ ವಿಂಡೋನ ಎಕ್ಸಿಟ್ ಆಗ್ತೀನಿ. ಇಲ್ಲಿ ನಾನು ಪೀರಿಯಡ್ನ ಸೆಲೆಕ್ಟ್ ಮಾಡಿ ಮತ್ತೆ ಸರ್ಚ್ನ ಪ್ರೆಸ್ ಮಾಡ್ತೀನಿ. ನಂತರ GSTR1 ಆಪ್ಷನ್ನಲ್ಲಿರೋ ಪ್ರಿಪೇರ್ ಆನ್ಲೈನ್ ಆಪ್ಷನ್ಗೆ ಬರ್ತೀನಿ. ಇಲ್ಲಿ ನಾನು ಅಪ್ಲೋಡ್ ಮಾಡಿರುವಂಥ ರಿಟರ್ನು ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಒಂದೊಂದಾಗಿ ಚೆಕ್ ಮಾಡೋಣ. ಅಪ್ಲೋಡ್ ಮಾಡಿರೋ ರಿಟರ್ನಲ್ಲಿ ಫಿಗರ್ಸು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಮೊದಲಿಗೆ B2B ವ್ಯಾಲ್ಯೂಸ್ನ ಚೆಕ್ ಮಾಡೋಣ. B2B ಅಲ್ಲಿ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 777069 ಇದೆ. ಇಲ್ಲೂ ಕೂಡ ಇನ್ವಾಯ್ಸ್ ಅಮೌಂಟ್ ಬಂದ್ಬಿಟ್ಟು ಇಲ್ಲೂ ಕೂಡ B2B ಅಲ್ಲಿ 777069 ಇದೆ ಇನ್ವಾಯ್ಸ್ ಅಮೌಂಟು. ನಂತರ ಟೋಟಲ್ ಟ್ಯಾಕ್ಸೇಬಲ್ ವ್ಯಾಲ್ಯೂ 706780. ಇಲ್ಲೂ ಕೂಡ 706780 ಇದೆ. ನಂತರ ಟೋಟಲ್ ಟ್ಯಾಕ್ಸ್ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ 7285.36 ಇದೆ. ಇಲ್ಲೂ ಕೂಡ 7285.36 ಇದೆ. ನಂತರ ಕ್ರೆಡಿಟ್/ಡೆಬಿಟ್ ನೋಟಲ್ಲಿ ಒಂದು ಇನ್ವಾಯ್ಸ್ ಇದೆ. ಇಲ್ಲಿ ನಮಗೆ ಟ್ಯಾಕ್ಸೇಬಲ್ ವ್ಯಾಲ್ಯೂ -4000 ಇದೆ ಮತ್ತು ಟ್ಯಾಕ್ಸ್ ಲಯಬಿಲಿಟಿ -200 ಇದೆ. ಟ್ಯಾಲಿಯಲ್ಲಿ ಕೂಡ -4000 ಇದೆ ಮತ್ತು -200 ಇದೆ ಮತ್ತು ವೋಚರ್ ಕೌಂಟ್ ಬಂದ್ಬಿಟ್ಟು 1 ಇದೆ. ಸೊ ಇದು ಕೂಡ ಮ್ಯಾಚ್ ಆಗ್ತಾ ಇದೆ. ನಂತರ ನಾವು HSNY ಸಮ್ಮರಿ ಆಫ್ ಔಟ್ಪುಟ್ ಸಪ್ಲೈ ನೋಡೋಣ. ಇಲ್ಲಿ ನಮಗೆ 20 ಕೌಂಟ್ಸ್ ಇದೆ. ಇದಾದಮೇಲೆ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 772865.36 ಇದೆ. ಇಲ್ಲೂ ಕೂಡ 772865.36 ಇದೆ. ನಂತರ ಟೋಟಲ್ ಟ್ಯಾಕ್ಸೇಬಲ್ ವ್ಯಾಲ್ಯೂ ಬಂದ್ಬಿಟ್ಟು 702780 ಇದೆ. ಇಲ್ಲೂ ಕೂಡ 702780 ಇದೆ. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬಂದ್ಬಿಟ್ಟು
70085.36 ಇದೆ. ಇಲ್ಲೂ ಕೂಡ 70085.36 ಇದೆ. ನಂತರ ಡಾಕ್ಯುಮೆಂಟ್ ಸಮ್ಮರಿ ಚೆಕ್ ಮಾಡೋಣ. ಡಾಕ್ಯುಮೆಂಟ್ ಸಮ್ಮರಿಯಲ್ಲಿ ಸೇಲ್ಸಲ್ಲಿ 79 ಕೌಂಟ್ಸ್ ಇದೆ, ಕ್ರೆಡಿಟ್ ನೋಟಲ್ಲಿ 1 ಕೌಂಟ್ ಇದೆ. ಇಲ್ಲೂ ಕೂಡ ಔಟ್ವರ್ಡ್ ಸಪ್ಲೈಯಲ್ಲಿ 79 ಕೌಂಟ್ಸ್ ಇದೆ, ಕ್ರೆಡಿಟ್ ನೋಟಲ್ಲಿ 1 ಕೌಂಟ್ ಇದೆ. ಚೆಕ್ ಮಾಡಿ ಆದಮೇಲೆ ಬ್ಯಾಕ್ ಆಪ್ಷನ್ನ ಸೆಲೆಕ್ಟ್ ಮಾಡಿ GSTR 1 ವಿಂಡೋಗೆ ಬರೋಣ. ಈಗ ನಾವು ಎಲ್ಲ ವ್ಯಾಲ್ಯೂನು ಕೂಡ ಕ್ರಾಸ್ ಚೆಕ್ ಮಾಡಿ ಆಯಿತು. ನಂತರ ನಾವು ಅಕ್ನಾಲೆಡ್ಜ್ ಬಾಕ್ಸಲ್ಲಿ ಎಸ್ ಅಂತ ಟಿಕ್ ಮಾಡೋಣ. ನಂತರ ರಿಟರ್ನ್ನ ಸಬ್ಮಿಟ್ ಮಾಡೋಣ. ಇಲ್ಲಿ ವಾರ್ನಿಂಗ್ ಬರ್ತಾ ಇದೆ, ಯು ಆರ್ ಅಬೌಟ್ ಟು ಸಬ್ಮಿಟ್ GSTR 1. ವುಡ್ ಯು ಲೈಕ್ ಟು ಪ್ರೊಸೀಡ್? ನೋ ಚೇಂಜಸ್ ಕ್ಯಾನ್ ಬಿ ಮೇಡ್ ಇನ್ ದಿಸ್ ರಿಟರ್ನ್ ಆಫ್ಟರ್ ಸಬ್ಮಿಟಿಂಗ್ ಅಂತ ಹೇಳ್ತಾ ಇದೆ. ಇಲ್ಲಿ ಪ್ರೊಸೀಡ್ ಮಾಡೋಣ. ಈಗ ನಾವು ಸಕ್ಸಸ್ಫುಲ್ಲಾಗಿ ರಿಟರ್ನ್ನ ಸಬ್ಮಿಟ್ ಮಾಡಿದ್ದೀವಿ. ಒಂದು 2 ಮಿನಿಟ್ಸ್ ಬಿಟ್ಕೊಂಡು ನೋಡೋಣ ಸಬ್ಮಿಟ್ ಮಾಡಿರೋ ಡಾಟಾ ಫೈಲ್ ಮಾಡೋಕ್ಕೆ ರೆಡಿಯಾಗಿತ್ತಾ ಇಲ್ವಾ ಅಂತ. ಈಗ ನಾವು ರಿಟರ್ನ್ ಸಬ್ಮಿಟ್ ಮಾಡಿ 5 ಮಿನಿಟ್ಸ್ ಆಗಿದೆ. ಬನ್ನಿ ಚೆಕ್ ಮಾಡೋಣ ಡಾಟಾ ರೆಡಿಯಾಗಿದೆಯಾ ಅಂತ. ಈ ವಿಂಡೋದಲ್ಲಿ ನಾವು ಫೈಲ್ ರಿಟರ್ನ್ನ ಪ್ರೆಸ್ ಮಾಡೋಣ. ನಂತರ ಇಲ್ಲಿ ರಿಟರ್ನ್ ಫೈಲ್ ಮಾಡಲಿಕ್ಕೆ ಕನ್ಫರ್ಮ್ ಮಾಡೋಣ. ಅದಾದಮೇಲೆ ಆಥರೈಸ್ಡ್ ಸಿಗ್ನೇಟರಿನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿ ಆದಮೇಲೆ ಫೈಲ್ ವಿತ್ DSC ಆಪ್ಷನ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ವಾರ್ನಿಂಗ್ ಬರ್ತಾ ಇದೆ, ಯು ಆರ್ ಅಬೌಟ್ ಟು ಫೈಲ್ GSTR 1, ವುಡ್ ಯು ಲೈಕ್ ಟು ಪ್ರೊಸೀಡ್ ಅಂತ. ಇಲ್ಲಿ ಪ್ರೊಸೀಡ್ ಮಾಡೋಣ. ನಂತರ DSC ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡಿ ಸೈನ್ ಮಾಡೋಣ. ಈಗ ನಾವು ರಿಟರ್ನನ್ನು ಸಕ್ಸಸ್ಫುಲ್ಲಾಗಿ ಫೈಲ್ ಮಾಡಿದ್ದೇವೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿ ಆಗೋಣ.